ಗಾಡಿ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ. ಗಾಡಿ ರಿವ್ಯೂ ಇಲ್ಲಿ ಮಾಡೋಣ ಅಲ್ಲಿ ಮಾಡೋಣ ದೇವಸ್ಥಾನದ ಹತ್ರ. ಏನೋ ಬಿತ್ತು ಕನ್ನಡ ರಾಜ್ಯೋತ್ಸವ. ಹುಷಾರು, ಅದನ್ನೆಲ್ಲ ಬೀಳಿಸ್ಬಾರ್ದಂಗೆ. ಏನು ಜೈ ಕರ್ನಾಟಕ ಅಂತೆಲ್ಲ ಹಾಕ್ಸ್ಕೊಟ್ಟಿದ್ದೀರಾ ನೀವಾ? ಕಂಗ್ರ್ಯಾಚುಲೇಷನ್ಸ್ ಭಯ್ಯ. ಯಾವತ್ತಿಂದ? ಅಪ್ಪ ಫಸ್ಟ್ ಟೈಮ್ ವೆಂಕಿ ಬೈ ಕಾರ್ ಓಡಿಸ್ತಾ ಇದ್ದೀನಿ. ಒಳ್ಳೆ ಕಂಟೆಂಟ್ ಕೊಡಪ್ಪ. ಬರುತ್ತೆ ಹೊಡಿರಿ. ಎಕ್ಸ್ಲೇಟರ್ ಮೇಲೆ ಕಾಲಕ್ಕೆ. ಹೌದಾ? ಇದು ಬೇರೆನಾ? ನಾನು ಹೇಳಿದ್ನಲ್ಲ ಶಿವ ಬೈ. ಸ್ಟಾರ್ಟ್ ಆಗೋಯ್ತಿ. ಈ ಥರ ಆಂಟಿಕ್ ಗಾಡಿಗಳು ಬೇಕು. ಆಂಟಿಕ್ ಗಾಡಿಗಳನ್ನೇ ಓಡಿಸೋದು ನಾನು. ಅಂದ್ರೆ ಮೈಲೇಜ್ ಎಲ್ಲ ಕೇರ್ ಮಾಡಬಾರ್ದು. ನಿಮ್ ಮನ್ಸಿಗೆ ಖುಷಿ ಕೊಡ್ತಾ ತಗೊಂಡು ಓಡಿಸ್ಬೇಕು ಗಾಡಿ ಅಷ್ಟೇ. ಕ್ರೀಮ್ ಕಮ್ಮಿ ಇದೆಯಾ? ಓ, ನೀವು ಕಾರ್ನರಲ್ಲಿ ಕಚ್ಚಿದ್ದೀರಾ, ಸೆಂಟ್ರಲ್ ಕಚ್ಚಬೇಕು, ಅವಾಗೆ ಮಜಾ ಗೊತ್ತಾಗೋದು. ಹಾ, ಅದು ಅಂಟಿರ್ಲಿಲ್ಲ ಕರೆಕ್ಟಾಗಿ. ಸೊ ಇಲ್ಲಿ ನೋಡು, ಬಾಗೂರು ಸೈಡ್ಗೆ ಇದನ್ನ ಹಿಂಗೆ ಹಾಕ್ತೀನಿ ನಾನು. ಇಲ್ಲ ಅದೇ ಹಿಂಗ್ ಕುತ್ಕೊಂತೀನಿ, ಹಿಂಗ್ ಕುತ್ಕೊಂಡು ಓಡಿಸ್ತೀನಿ. ಏನ್ ಭಯ್ಯ? ಯಾವ ಭಯ್ಯ ನಿಮ್ದು? ನನಗೆ ಇವಾಗ ಝೆನ್ನು ಜಾಸ್ತಿ ಓಡಿಸಿ ನಾನು ಅಷ್ಟು ಬೇಗ 3ನೇ ಗೇರಿಗೆ ಬಂದ್ಬಿಟ್ಟೆ. ಭಯ್ಯ ಬ್ರೇಕ್ ಕಮ್ಮಿ ಇದೆ ಅಂತ ಒಂದ್ ಮಾತು ಹೇಳ್ಬೇಕ್ತಾನೆ. ವಿಡಿಯೋ ಮಾಡ್ತಾ ಇದೀರ ತಾನೆ, ರೀಸೆಂಟ್ ಆಗಿ ಓಡಿಸ್ಬಿಟ್ಟು. ನಮ್ಮ ದೇಶದಲ್ಲಿ ಜೋರು ಸಫಾರಿ ಮಾಡ್ತಿಲ್ವಾಗ ಗಾಡಿ ಮಾತ್ರ ಸಖತ್ತಾಗಿದೆ. 2006 ಮಾಡೆಲ್, 4 ಸಿಲಿಂಡರ್ ಇಂಜಿನು. ಸೊ ವೆಂಕಿ ಭಯ್ಯ ಪರ್ಚೇಸ್ ಮಾಡಿರೋದು ಗಾಡಿ. ಫಸ್ಟು ಹಿಂದೆ ಬೂಟ್ ಸ್ಪೇಸ್ ನೋಡೋಣ. ಅಂದರೆ ಈ ಗಾಡಿಗಳಿಗೆ ನೀವು ಬೂಟ್ ಸ್ಪೇಸಲ್ಲಿ ಏನು ತಿಳ್ಕೊಳಕ್ಕಾಗಲ್ಲ, ಇಬ್ಬರು ಕುತ್ಕೋಬೇಕು. ಹಿಂದೆ ಯಾರೂ ಇಲ್ಲ ಅಂದರೆ ಯು ಕ್ಯಾನ್ ಕ್ಯಾರಿ ಜಾಸ್ತಿ. ನಿಮಗೆ ಬೇಕಾಗಿರೋಷ್ಟು ಲಗೇಜು ತುಂಬ್ಕೊಂಡು ಹೋಗ್ಬೋದು. ಸೊ 2006 ಇದೆ ಗಾಡಿ. ಎಷ್ಟು ಓಡಿದೆ ಏನು ಕತೆ ಅಂತ ಎಲ್ಲ ತೋರಿಸ್ತೀನಿ. ಭಯ ಬೀಳಿಸ್ಬಿಡ್ತು ಗುರು. ಹಳೆ ಗಾಡಿ ಅಲ್ವಾ, ಅಲ್ಲಿ ಪಾಪ ಮರಿಯೋದು. ಸೊ ಬ್ಯಾಕ್ ಸೈಡಲ್ಲಿ ಬಂದು ನೋಡಿದ್ರೆ ಗಾಡಿ ಸ್ಪೇಸ್ ಚೆಕ್ ಮಾಡಿದ್ರೆ ಹೀಗಿದೆ. ಎಲ್ಲ ನಮ್ಮದೇ ಐಟಮ್ಸು. ಸೊ ಹಿಂದ್ಗಡೆ ಕ್ವೈಟ್ ಪ್ಲೇಸ್ ಇದೆ. ನೀವು ಹುಡುಗರನ್ನೆಲ್ಲ ಹಾಕೊಂಡು ಹೋಗ್ತೀರಾ ಅಂದರೆ 3 ಜನ ಕೂತ್ಕೊಂಡು ಆರಾಮಾಗಿ ಹೋಗ್ಬೋದು. ಮುಂದೆ 2 ಕೂತ್ಕೊಬೋದು. ಅಫಿಷಿಯಲ್ ಆಗಿ ರಾಯಲ್ ಆಗಿ ಹೋಗ್ಬೇಕು ಅಂದರೆ ಇಲ್ಲಿಬ್ರು, ಮುಂದೆ 2, ಹಿಂದೆ 1 ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದು. ಇನ್ನೂ ಅಫಿಷಿಯಲ್ ಆಗಿ ಹೋಗ್ತೀರಾ ಅಂದರೆ 4 ಜನ ಹೋಗ್ಬೋದು. ಟಾಪ್ ಎಂಡಿಗೆ ಬರಬೇಕಾಗಿರೋ ಫೀಚರ್ಸ್ನೆಲ್ಲ ಕೊಟ್ಟಿದ್ದಾರೆ ನೋಡಿ. ನನ್ನ ಪ್ರಕಾರ ಇದು ಆಲ್ಟ್ರೇಷನ್ನ ಅಥವಾ ಗಾಡಿ ಜೊತೆನೇ ಬಂದಿದೆಯಾ ಗೊತ್ತಿಲ್ಲ. ನಮ್ಮ ಏರಿಯಾ ಪೂಜಾ ಬೇಕ್ರಿ ಫೇಮಸ್ಸು. ನಾನು ಇಷ್ಟು ವರ್ಷದಿಂದ ಇದ್ದೀನಿ. ನಾನು ತಿನ್ನೋವಾಗ ಆ ಕಾಲಕ್ಕೆ ರೇಟ್ ಕೇಳ್ಕೊಂತ ಇದೆ. 15 ರೂಪಾಯಿಂದ ಸ್ಟಾರ್ಟ್ ಆಗಿದ್ದು. ಇವಾಗ 30-35 ರೂಪಾಯಿನೂ ಇರ್ಬೇಕು ನನ್ನ ಪ್ರಕಾರ. ಅದು 2 ಕ್ರೀಮ್ ಬನ್ನು, 1 ಆಲೂ ಬನ್ನಿಗೆ 80 ರೂಪೀಸ್ ತಗೊಂಡ. ಹೋಗಿ ನಿಲ್ಸ್ಲಾ? ಅಂಜಿನಪ್ಪ, ಸಾರಿ ಆಟ ಆಡ್ತಾವ್ರ ಬಿಡು. ಬಿಡ್ಬೇಕಾ ಭಯ್ಯ ಅವನಿಗೆ? ಸೊ ಈ ಕಡೆಯಿಂದ ಹತ್ತದ್ ಬೇಡ, ನಾವು ಆ ಕಡೆ ಹೋಗತ್ತಣ. ಏನೋ ಮಾಡ್ತಿದ್ದೀರಾ ಇಬ್ರು? ಸೊ ಈ ಡೋರ್ ಓಪನ್ ಮಾಡಿದ್ರೆ ನಿಮಗೆ ಡ್ರೈವಿಂಗ್ ಏರಿಯಾ ಈ ಥರ ಸಿಗತ್ತೆ. ಸೊ ಹತ್ತದೇ ಇದ್ರ ಮೇಲೆ ಕಷ್ಟ ಗುರು. ಹಿಂಗೆ ಹೋಗಿ ಹಿಂಗತ್ತಿ. ಭಯ್ಯ ಈ ಕಡೆ ಬನ್ನಿ, ಅಲ್ಲಿ ವಿಡಿಯೋ ಮಾಡೋದು ವೇಸ್ಟ್, ಈ ಕಡೆ ಬಂದು ವಿಡಿಯೋ ಮಾಡಿ. ಸೊ ನಾರ್ಮಲ್ ಆಗಿ ನಮ್ಮ ಕಾರ್ಗಳಲ್ಲಿ ಹತ್ತೋ ಥರ ಹಿಂಗೆ ಹತ್ತೋದು ಸ್ವಲ್ಪ ಕಷ್ಟ. ಹಿಂಗೆ ಬಂದು ಇದ್ರ ಮೇಲೆ ಕಾಲಿಟ್ಟು ಹಿಂಗತ್ತಿ ಒಳಗಡೆ ಬರಬೇಕು. ಸೂಪರ್. ನಮ್ಮ ದೇಶದಲ್ಲಿ ಜೋರು ಸಫಾರಿ ಮಾಡ್ತಿಲ್ವಾಗ ಕೈ ತಟ್ಟಿದ್ದಕ್ಕೆ ಆಮೇಲೆ 50 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ, ಯಾರಿಗೂ ಹೇಳ್ಬಾರ್ದು. ಲಾರಿ ಮೇಲ್ ಕಲ್ಬಂಡೆ, ಇಲ್ಲ ಗಾಡಿ ಒಳಗಡೆ ಈ ಬಂಡೆ. ಅಲ್ಲ, ಅರ್ಧ ದಿನ ಆಗೋಯ್ತು ಕಾರ್ ರಿವ್ಯೂ ಮಾಡ್ತೀರಂತ ಬಂದ್ಬಿಟ್ಟು ಊರ್ ಸುತ್ಕೊಂಡು ನಾವು 4 ಗಂಟೆಗೆಲ್ಲ ಹೋಗ್ಬೇಕು. ಒಂದು 4 ಗಂಟೆಗೆ ಏನಕ್ಕೆ ಇರ್ತೀರಾ? 4 ಗಂಟೆಗೆಲ್ಲ ಮನೇಲಿ ಇರ್ಬೋದು ನೀವು ಅಂದ್ರು. ಫಸ್ಟ್ ಆಫ್ ಆಲ್ ನೀವೇ ಹೇಳಿದ್ದು ಇಲ್ಲಿಗೆ ಹೋಗೋಣ ಅಲ್ಲಿಗೆ ಹೋಗೋಣ. ಗಗನ್ ಪ್ಲಾನ್ ಇದು. ಈಶಾ ಅಂತ ಒಳ್ಳೇದು ಭಯ್ಯ, ಕಂಟೆಂಟ್ಸ್ ಮಾಡಬೇಕು. ಅದಕ್ಕೆ ಹೇಳಿದ್ ನಿಮ್ ಕ್ಯಾಮ್ರಾ ತಗೊಂಬನ್ನಿ ಅಂತ. ಹೌದು, ಇದು ಸೀಟ್ ನೀವು ಓಡಿಸ್ತಾ ಇದ್ರಾ? ಅದಕ್ಕೆ ಇಷ್ಟು ಮುಂದೆ ಬಂದಿದೆ.
ಆ ಕಡೆ ಅವರವರ ತಕ್ಕಂತೆ ಅವರವರು ಅಡ್ಜಸ್ಟ್ ಮಾಡಿಕೊಳ್ಳಬೇಕಾಗಿ ವಿನಂತಿ. ಕೀ ಕೊಡಿ ಹೋಗ್ಲಿ. ಸರಿ ಬಾಯ್. ಬರಲಾ? ಡ್ರಿಫ್ಟ್ ಹೊಡಿ ಅಂತ ಕೇಳ್ತಿದ್ದೀರಾ? ಕಾಣಿಸುತ್ತೆ ವೈಡ್ ಆ್ಯಂಗಲಲ್ಲಿ ಇದೆ. ಅಲ್ಲ ಕ್ಯಾಮ್ರಾ ಮೀಟರ್ ನೋಡೋಣ ಎಷ್ಟಿದೆ ಅಂತ. ಡೀಸೆಲ್ ಗಾಡಿ ಇದು. ಸೊ 2006 ಮಾಡಲ್ಲು ಗೈಸ್. ನೀವು ಓಡೋಮೀಟರ್ ನೋಡ್ಬೋದು. 1,22,571 ಕಿಲೋಮೀಟರ್ ಓಡಿದೆ. ಪರವಾಗಿಲ್ಲ ಗುರು, ಇಷ್ಟು ವರ್ಷ ಆದ್ರೂ ಗಾಡಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅಂದರೆ ನಿಮಗೆ ಅಷ್ಟೊಂದು ವೈಬ್ರೇಷನ್ಸ್ ಫೀಲ್ ಆಗಲ್ಲ ಗಾಡೀಲಿ. ನಿಮಗೆ ಆ ಜೋಶು ಕೊಡುತ್ತೆ ಗಾಡಿ. ನಾವು ಕೊಟ್ಟಿರೋ ದೇಶ ಮೂಮೆಂಟ್ಸಲ್ಲಿ ನೀವು ನೋಡ್ಬೋದು. ಥ್ಯಾಂಕ್ ಯು ಬೈ, ಏನೋ ಮಾಡ್ತಾವ್ರೆ. ಸೊ ಮೂಮೆಂಟ್ಸ್ ನೋಡ್ಬೋದು ನಿಮಗೆ ಫುಲ್ ಆಗಲಿ. ಸೊ ಹಂಗಿದೆ ಗಾಡಿ. ಒಳ್ಳೇದಾಗ್ತದೆ ನಿನಗೆ. ಈ ಲೆವೆಲ್ಗೆ ಭಯ ಬೀಳ್ತವ್ರೆ. ಸೊ ಒಳ್ಳೆ ಮಜಾ ಬರ್ತಾ ಇದೆ ಗಾಡಿ XUV. ಆ ಕಾಲಕ್ಕೆ ನೋಡಿದ್ರೆ ಸ್ಟಾರ್ಟಿಂಗ್ ಅಂದ್ರೆ ಕ್ವಾಲಿಸ್ನ ಜನ ಜಾಸ್ತಿ. ಸಗಣಿ ಮೇಲೆ ಕಾನ್ಫರೆನ್ಸ್ ಅಲ್ವಾ? ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಪ್ರೂಫ್ ಬೇಕಲ್ವಾ ಎಲ್ಲದಕ್ಕೂ? ಅವಾಗಿಂದ ಸಗಣಿ ಸಗಣಿ ಮೇಲೆನೆ ಹೋಯ್ತವನೆ. ಅಲ್ಲಿ ಸಮಾಧಾನ. ಸೊ ಗಾಡಿ ಫೀಚರ್ಸ್ ನೋಡ್ಬೋದು ಈ ಥರ ಇದೆ. ಅಂದರೆ ಗಾಡಿ ಒಳಗಡೆ ಲಿಟ್ರಲಿ ಏನಂದರೆ ಏನು ಎಲೆಕ್ಟ್ರಾನಿಕ್ಸ್ ಇದ್ದಿಲ್ಲ. ಒಳಗಡೆ ನೀವು ನೋಡಿದ ಸಿಸ್ಟಮ್ ಎಲ್ಲ ಅದು ಇವರು ಲೇಟೆಸ್ಟಾಗಿ ಹಾಕ್ಸಿರೋದು. ಗಾಡಿ ತಗೊಂಡು 1 ವಾರ ಆಗಿದೆ. ಸೊ ಗಾಯ್ಸ್, ಎಲ್ರಿಗೂ ಸ್ವಾಗತ ಸುಸ್ವಾಗತ ಮತ್ತೊಮ್ಮೆ BRK ಬೆಂಗಳೂರು ರೈಡರ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯಿಂದ ಸುಸ್ವಾಗತ. ಅಷ್ಟೆಲ್ಲ ಪ್ರೀತಿಯಿಂದ ಸ್ವಾಗತ ಕೇಳ್ತಾ ಇದ್ದೀನಿ ಇಲ್ಲಿ ಕುತ್ಕೊಂಡು. ರಾವಣ ಕಂದ ರಾವಣ. ಸೊ ನಮ್ಮ ವೆಂಕಿ ಬೈ ಹೊಸ ಗಾಡಿ ತಗೊಂಡಿದ್ದಾರೆ. ಆಲ್ರೆಡಿ ಸ್ಟಾರ್ಟಿಂಗ್ ವಿಡಿಯೋದಲ್ಲೇ ನೋಡಿರ್ತೀರಾ. ಸೊ ಗಾಡಿ ರಿವ್ಯೂ ಮಾಡೋ ಒಂದು ಹೆಸರಲ್ಲಿ ಶಿವ್ ಬೈ ಕ್ರೀಮ್ ಬಂದು ತಿನ್ಕೊಂಡು ಅವ್ರ ಆಸೆ ತೀರ್ಸ್ಕೊತವ್ರೆ. ನೀನು ಏನು ಮಾತಾಡಬೇಡ, ನನಗೆ ಸಿಟ್ಟಾದ್ರೆ ಹೊಡೆದೇ ಬಿಡ್ತೀನಿ. ನನಗೆ ಲವ್ ಆಗ್ತಾ ಇದೆ ಗುರು ಗಾಡಿ ಮೇಲೆ. ಕುಂಟೆ ಬಿಲ್ಲೆ ಆಡಿಸ್ತೀನಿ. ಶೆಡ್ಗೆ ಬಂದರೆ ಗಾಡಿ ಕೊಡಬೇಕು, ಸರಿನಾ? ಈ ನಡುವೆ ಎಲ್ಲಿ ನೋಡಿದ್ರು ಭಯ್ಯ, ಯಾರು ಏನು ಮಾತಾಡಿದ್ರು ಬಿಲ್ಡಪ್. ಜಗತ್ತಲ್ಲಿ ನಮ್ಮಂಥ ಮೇನ್ ಕ್ರಿಯೇಟರ್ಸು ಬೈಕರ್ಸ್ ಏನು ತಿಳ್ಕೊಬೇಕು ಗೊತ್ತಾ? ಬೆಳೆಯೋ ತನಕ ಬಿಲ್ಡಪ್ಪಲ್ಲಿ ಬದುಕಬೇಕು, ಬೆಳೆದಾದ್ಮೇಲೆ ಒಗ್ಗಟ್ಟಲ್ಲಿ ಬದುಕಬೇಕು. ಎಕ್ಸ್ಪೀರಿಯನ್ಸ್ ಹಿಂಗಿದೆ ಗಾಡಿ. ಇವಾಗ ಸದ್ಯಕ್ಕೆ 1 ವೀಕ್ ಆಗಿರೋದು ತಗೊಂಡು. 1 ವರ್ಷ ಆದ್ಮೇಲೆ ಹೇಳ್ತೀರಾ? ಸಕ್ಕತ್ತಾಗಿದೆ ಸೀರಿಯಸ್ ಆಗಿ. ಈ ಲೆವೆಲ್ಗೆ ಇರುತ್ತೆ ಅಂತ. ಓ ಆಟೋ ಪೈಲಟ್ ಇದೆಯಾ ಭಯ್ಯ? ಕೈ ಬಿಡಿ ನೋಡೋಣ. ಒಂದು ಕಿವಿ ಮುಚ್ಕೊಳ್ಳಿ. ಏನಾಯ್ತು? ಏನಿಲ್ಲ, ಸ್ವರ್ಗ 1 ಸೆಕೆಂಡ್ ರಪ್ಪ ಅಂತ ಪಾಸ್ ಆಯ್ತು. BMW ಇದ್ರೆ BMW ಇದ್ರು ಅವ್ನು ಟ್ರಾಫಿಕಲ್ಲಿ ನಿಂತ್ಕೊಳ್ಳೇಬೇಕು. ಫೆರಾರಿ ಇದ್ರು ನಿಂತ್ಕೊಳ್ಳೇಬೇಕು. ಗಾಡಿ ಮಸ್ತಾಗಿರುತ್ತೆ. ಎಲ್ಲಿ ಆರ ನೋಡಿರಿ? ಬಸ್ಸಾರನೇ ಅದು. ನಾವು ಅಲ್ಲ ಅದೊಂದು ಹಾಕಿಸ್ಬಿಟ್ಟು ನಾನು ಹಾಡೊಂದು ಹಾಕ್ಬಿಟ್ಟೆ. ನಾ ಡ್ರೈವರ್ ಹಂಗ ಅನ್ಕೊಂಡು ಹೋಗ್ತಾ ಇರಲ್ಲ. ಸ್ಟಾರ್ಟ್ ಆಗುತ್ತೆ ನೋಡಿ. ಅದು ಭಯ್ಯ ಹೊಡಿಯೋಣ JC ರೋಡ್ಗೆ. ಇವಾಗ ಇದನ್ನ ಹಾಕ್ಸಿ ಅದನ್ನ ಹಾಕ್ಸಿ ಸೀರಿಯಲ್ ಸೆಟ್ ಹಾಕ್ಸಿ. ಅಲ್ಲ ಅವತ್ತು ನೀವು ಅಂದ್ರಲ್ಲ ಏನಂತ, ನೀವು ತುಂಬಾ ಇಷ್ಟ ಅಂತ ನಿಮಗೆ. ಕ್ರಶ್ ಭಯ್ಯ, ಅದು ಚಿಕ್ಕ ವಯಸ್ಸಿಂದ ಕ್ರಶ್. ಚಿಕ್ಕ ವಯಸ್ಸಿಂದ ಬಿಡು ಅಕ್ಕ ಅಂತ ಎದುರುಗಡೆ ಬಂದ್ರು ನಾವು ಬಿಡು ಅಕ್ಕ ಅಂದ್ಬಿಡ್ತೀವಿ. ಏನೋ ಅಕ್ಕನೋ ತಂಗಿನೋ ಏನೋ ಒಂಥರ ಮನ್ಸಿಗೆ ಖುಷಿ. ಅಕ್ಕ ನಾನು ಅಭಿಮಾನಿ ಅಕ್ಕ. ಇವಾಗ XUV ಫೀಲ್ಡ್ ಅಲ್ಲೇ ಬ್ರೀಡಲ್ಲೇ ಸ್ಕಾರ್ಪಿಯೋ ಹೆಂಗೆ, XUV 700 ಹೆಂಗೆ, ಅದೇ ತರ ಹೀರೋಯಿನ್ಸ್ಗಳಲ್ಲಿ ತಮನ್ನ. ಭಯ್ಯ ಗಾಳಿಪಟ ಫಿಲಮಲ್ಲಿ 3 ಜನ ಊರ್ ಬಿಟ್ಟು ಹೋಗೋ ತರ ನನಗೆ ಆ ಫೀಲ್ ಬರ್ತಿದೆ ಇವಾಗ. ಇದು ಮೇಲೆತ್ತದ ಹೆಂಗೆ? ಏನು ಇಲ್ಲ ಇಲ್ಲಿ. ಯಾವ ಇವೆಲ್ಲ? ಓ ಇಲ್ಲಿ ಭಯ್ಯ ಗಾಡಿ ಚೆನ್ನಾಗಿದೆ. ನಾನೇನ್ ಅನ್ಕೊಂಡೆ ಗೊತ್ತಾ, ನನ್ ಜೆನ್ ತರ ಇರುತ್ತೆ, ಹಿಂಗ್ ತಟ್ಟಿದ್ರೆ ಅದು ಸುತ್ತೋದ್ ಕೆಳಗಡೆ ಬಿದ್ದೋಗುತ್ತೆ ಅನ್ಕೊಂಡೆ. ಆಫ್ ರೋಡಿಂಗ್ ಟ್ರೈ ಮಾಡೋಣ ಭಯ್ಯ. 4x4 ಅಂತ ಇಲ್ಲ ಇದ್ರಲ್ಲಿ. ಎಲ್ಲೆಲ್ಲ ಹತ್ತಲ್ವ ತಳ್ಳವ ನೋಡ. ಏನ್ ಸೌಂಡ್ ಅದು? ಅದು ಮುಂದೆ ಆ ಕಡೆ ಏನೋ ಎಲ್ಲ ಕೊಯ್ಕೊ ಅಂತಾರೆ. ಅದೇ ಇದ್ರಲ್ಲಿ ಜೋರಾಗಿ ಬಿಡ್ಲಾ ಗೊತ್ತಾಗತ್ತೆ. ಇಲ್ಲ ಅಷ್ಟು ಬಿಡಿ ಅಲ್ಲ ನೋಡಿ. ಏನು ಬರ್ತಾ ಇಲ್ಲ. ಏನೋ ಅಲ್ಲ ಇಲ್ಲ.
ನೋಡಿ ಇವಾಗ ಇಲ್ಲ ಹಳ್ಳದಲ್ಲಿ ಬಿದ್ದಾಗ ಬೀಳ್ತಾ ಇಲ್ಲ. ಹಾ. ಈ ಕಡೆ ತಾರ ಹಾಕೊಂಡಿರ್ತಾನೆ ಯಾರಿಗೂ ನಾನು ಹಿಂಗೆ ಓಡಿಸಿಲ್ವಲ್ಲ ಗುರು ಅಂತ. ಓ ಹಿಂದೆ ತಾರ ಒಂದು ಬೇರೆ ಬರ್ತಾವನ. ಸ್ವಲ್ಪ ಬಿಡ್ತೀನಿ ನೋಡಿ ಇವಾಗ. ಬರ್ತಿಲ್ಲ, ಹಳ್ಳದಲ್ಲಿ ಬಿಟ್ರೆ ಬರ್ತಿಲ್ಲ. ಅಕ್ಕ ಥೋಡಾ ಸೈಡ್ ಮೇ ಭಯ. ಸೀರಿಯಸ್ ಆಗಿ ಓಡ್ಸಕ್ಕೆ ಒಳ್ಳೆ ಮಜಾ ಕೊಡ್ತಿದೆ ಗಾಡಿ. ಓಡ್ಸಕ್ಕಲ್ಲ ಹಾ ಎಳ್ದಾಡ್ಬೋದು, ಹೆಂಗ್ ಬೇಕು ಸಕ್ಕತ್ತಾಗಿ ಎಳ್ದಾಡ್ಬೋದು ನಿಜ. ನಮಗೆ ಏನನ್ನೋದು ಕಾನ್ಫಿಡೆನ್ಸು. ಹಾ 4 ಸಿಲಿಂಡರ್ ತಾನೇ ಇದು. ಮೂವ್ ಮಾಡಿದ ತಕ್ಷಣನೇ ಕಾನ್ಫಿಡೆನ್ಸ್ ಹೌದು. ಅದ್ರಲ್ಲಿ ನಮ್ಮಂತರ ಕೈಯಲ್ಲಿ ಗಾಡಿಗಳು ಸಿಕ್ಕಿದ್ರೆ ಬೆಣ್ಣೆ ಇದ್ದಂಗಿತ್ತು ವೆಂಕಿ ಓಡಿಸ್ಬೇಕಾರೆ. ಬೆಂಕಿ ಭಯ ಅದೆಷ್ಟು ಬೈಕಲ್ಲಿ ಇರ್ತಾರೆ. ಅಲ್ಲ ನಾನು ಓಡಿಸ್ಬೇಕಾದ್ರೆ ಪ್ರೆಗ್ನೆಂಟ್ ಲೇಡಿ ನಾನು ಕರ್ಕೊಂಡು ಹೋಗೋದಾಗಿತ್ತು. ಇವ್ರು ಕರ್ಕೊಂಡು ಹೋಗೋದ್ರಲ್ಲಿ ಗಾಡಿ ಎಲ್ಲ ಡೆಲಿವರಿ ಆಗೋ. ನೀವು ಓಡಿಸಿದಾಗ ಬೇಬಿ ಆನ್ ಬೋರ್ಡ್, ನಾವು ಓಡಿಸಿದ್ರೆ ಬೇಬಿ ಆನ್ ಬೋರ್ಡ್. 57 ಹೊಸದು ಕರೆಕ್ಟ್. ಹೊಸ ಸ್ಕಾರ್ಪಿಯೋ 57. ಹಾ ಹಳೇದು ಇದು 60+ 60+. ಏ ಭಯ್ಯ ವಾಟ್ ಆರ್ ಯು ಟಾಕಿಂಗ್? ಗೂಗಲ್ ಅಮೌಂಟ್ ಕಡೆ ಇವಾಗ ಹೊಸ ಗಾಡಿ ಹಾ 57. ಓಕೆ 2006 ಹಾಕಿ 60 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಇದು. ಈಗ ಬಚಾವ್ ಬಿಡಲ್ಲ ಟ್ರಾಲರ್ಸ್ ಕೈಯಲ್ಲಿ ತಗ್ಲಾಕ್ಸೋ ತನಕ ನಾನು ಬಿಡಲ್ಲ. ಹಳೆ ನೆನಪು ಅಲ್ಲ ಭಯ್ಯ. ಅಕ್ಕ ನೋಡ್ತಿರ್ತಾರೆ. ಅಕ್ಕ ನೋಡ್ತಾರ ನಮ್ಮ ವ್ಲಾಗ್ಗಳು? ಅಕ್ಕನ ಫ್ಯಾಮಿಲಿ ಎಲ್ಲರೂ ನೋಡ್ತಾರ. ಓಹೋ ಮತ್ತೆ ಯಾವ್ದು ನೆನಪಲ್ಲೇ ಕಟ್ಟಿರೋದು ಇದು? ಸೆನ್ಸರ್ ಕಟ್ ಮಾಡಿಸ್ಲೇಬೇಕು. ವಿಡಿಯೋಸ್ ಪುತ್ತೂರ್ವರೆಗೂ ರೀಚ್ ಆಗುತ್ತೆ. ಹೌದಾ? ಫೋನ್ಗೆ ಹಾಕಿದಾರ ಅಲ್ಲಿಂದ ಏನೇನ್ ಕೆಲ್ಸಗಳು ಮಾಡ್ತಿರೋ ಈ ವಯಸ್ಸಲ್ಲಿ ಅಂತ. ಆದ್ರೂ ಈ ಮುಂಗಾರು ಮಳೆ ಇನ್ಸ್ಪಿರೇಷನ್ ಆಗಿ ವಾಚ್ ಕಟ್ಟಿರೋದು ಇಷ್ಟ ಆಯ್ತು ಭಯ್ಯ. 2006 ಅಲ್ಲಿ XUV-ಗೆ ಒಂದು ಕಳೆ ಅಂತ ತಂದ್ಕೊಟ್ಟಿದ್ದೆ ಸ್ಕಾರ್ಪಿಯೋ ಗಾಡಿ, ಗೊತ್ತಾ ನಿಮ್ಗೆ? ಯಾರು ಹೇಳಿದ್ರು ನಿಮ್ಗೆ? ಅವನು ಹೇಳ್ತಾನೆ. ಇದಕ್ಕಿಂತ ಮುಂಚೆ ಎಲ್ಲಾದ್ರೂ ಯಾರಿಗಾದ್ರೂ ಹೊಡಿಯಕ್ಕೆ ತಂದ್ಕೊಂಬರಕ್ಕೆ ಹೋಗ್ಬೇಕಂದಿದ್ರೆ ಟಾಟಾ ಸೋಮೋ ಸಫಾರಿ ಬಂದು ನಿಮಗೆ ಆಗಿನ ಕಾಲದವ್ರು ಅಡ್ವೆಂಚರಸ್ ಮಾಡ್ತಾ ಇದ್ದಿದ್ದು. ದೊಡ್ಡ ದೊಡ್ಡ ಮೀನ್ಗಳು ಹಾಕೊಂಡಿದ್ದೆ, ಅದನ್ನ ಅಡ್ವರ್ಟೈಸ್ ಅಲ್ಲಿ ನೋಡಿದ್ದೀನಿ ನಾನು. ಅದು ಬಿಟ್ರೆ ಸ್ಕಾರ್ಪಿಯೋ ಬಂದ್ಮೇಲೆ ದೊಡ್ಡ ಗಾಡಿಗಳಿಗೆ ಒಂದು ಕಳೆ ಅಂತ ಬಂದಿದ್ದು. ಓಮ್ನಿಯಲ್ಲಿ ಕಿಡ್ನಾಪ್ ಮಾಡೋದು ಬಿಟ್ಟು ಸ್ಕಾರ್ಪಿಯೋದಲ್ಲಿ ರೌಡಿಸಮ್ ಮಾಡಕ್ ಸ್ಟಾರ್ಟ್ ಮಾಡಿದ್ದೆ ಈ ಗಾಡಿ ಬಂದ್ಮೇಲೆ. ನಾನ್ ಚಿಕ್ಕ ವಯಸ್ಸಲ್ಲೇ ಫ್ಯಾನು ಈ ಗಾಡಿಗೆ. ನಾನೊಂದು 2ನೇ ಕ್ಲಾಸೋ 3ನೇ ಕ್ಲಾಸೋ ಇರಬೇಕು. ಶಿವಣ್ಣಂದು ಮೂವಿ ಬಂತು ರಾಕ್ಷಸ ಅಂತ, ಅದ್ರಲ್ಲಿ ಅವ್ರ ಪೊಲೀಸ್ ಆಫೀಸರ್. ಹಿಂಗ ಅನ್ಬಿಟ್ಟು ಹಿಂಗ್ ಶೂಟ್ ಮಾಡೋದು ಎಲ್ಲರಿಗೂ, ಹಿಂಗ್ ಹಾಕಿ ಹಿಂಗ್ ಅನ್ನೋದು. ಆ ಫಿಲಮಲ್ಲಿ ಅವ್ರು ರೆಡ್ ಕಲರ್ ಸ್ಕಾರ್ಪಿಯೋ ಯೂಸ್ ಮಾಡಿರ್ತಾರೆ. ಆಗ್ಲಿಂದ ಸ್ಕಾರ್ಪಿಯೋ ಅಂದ್ರೆ ಒಂಥರ ಕ್ರೇಜು. ಇದು ಯಾವ ಗೇರಲ್ಲಿ ಐತೆ? ಇವಾಗ ನ್ಯೂಟ್ರಲ್ ಅಲ್ಲಿ ಇದೆ. ಹಾ ಸ್ವಲ್ಪ ಬೆಂಡ್ ಆಗಿದ್ಯಾ? ಇರೋದೇ ಹಂಗೆ ನಾವಯ್ಯ? ಇರೋದೇ ಹಂಗೆ. ಓಕೆ ಕೈಗೆ ಇಟ್ಟರೆ ಗ್ರಿಪ್ ಸಿಕ್ತು, ಕರೆಕ್ಟಾಗಿ ಸಿಕ್ಕಾಕೊಬೇಕು. ಹಾ ಬಸ್ ತರ ಕಷ್ಟ ಪಡಬಾರ್ದು, ಈಸಿ ಕೈಗೆ ಬಂದ್ಬಿಡ್ಬೇಕು ಅಂತ. ಹೋಲಿ ಮುಂಡೆದೆ